ನನ್ನ ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ ಒಂದಲ್ಲ ಒಂದು ರೀತಿ ಕೆಲಸ, ರಸ್ತೆ ಇರ್ಬೋದು, ಶಾಲಾ ಕಟ್ಟಡ ಇರ್ಬೋದು, ಇತರೆ ಕಾಮಗಾರಿಗಳು, ರೈತರಿಗೆ ಅನುಕೂಲ ಅಂತ ಕೆರೆ ಕಟ್ಟೆ ತುಂಬಿಸುವಂತ ಯೋಜನೆಗಳಿರ್ಬೋದು, ಅದ್ ಜೊತೆಗೆ ಬಹಳ ದೂರದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಶಾಸಕರು ಶಾಶ್ವತ ಪರಿಹಾರ, ಕುಡಿಯ ನೀರಿನ ಶಾಶ್ವತ ಪರಿಹಾರನ ಕಂಡಿಡ್ಕೊಂಡು ಅವ್ರದೇ ಆದಂತ ಒಂದು ಟೆಕ್ನಿಕಲ್ ಇದ್ರ ಮೇಲೆ ಇವತ್ತು 367 ಕೋಟಿ ರೂಪಾಯಿ ಅನುದಾನವನ್ನು ತಂದು ಕೆಲವೇ ತಿಂಗಳುಗಳಲ್ಲಿ, ಇದೇ ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಯಾರು ಮಾಡದಂತ ಕೆಲಸ ನಮ್ಮ ಶಾಸಕರು ಮಾಡಿದ್ದಾರೆ. ಇಡೀ ತಾಲೂಕಿನ ಜನಕ್ಕೆ ಬಹಳಷ್ಟು ಹೆಮ್ಮೆ ಆಗಿದೆ. ಯಾಕೆಂತಂದ್ರೆ ಕುಡಿಯ ನೀರು ಕೊಡೋದು ಅಷ್ಟು ಸುಲಭವಾದ ಮಾತಲ್ಲ. ಇವತ್ತು ಬರೀ ರಸ್ತೆ ರಾಜ ಅಂತಿದ್ರು, ಕೆರೆಗಳ ರಾಜ ಅಂತಿದ್ರು, ಇವತ್ತು ಕುಡಿಯ ನೀರಿನ ಭಗೀರಥ ರಾಜ ಅಂತೇಳಿ ಇಡೀ ರಾಜ್ಯಕ್ಕೆ ಒಂದು ಹೆಸರು ತರುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ಶಾಶ್ವತ ಪರಿಹಾರವನ್ನು ಕಂಡುಹಿಡ್ಕೊಂಡು ನಮಗೆ ಮಾಡಿಕೊಟ್ಟಿದ್ದಾರೆ. ಬಹಳಷ್ಟು ಖುಷಿ ತಂದಿದೆ. ಇಂಥ ಶಾಸಕರು ಸಿಕ್ಕಿರೋದು ನಮಗೆ ಹೆಮ್ಮೆಯ ವಿಚಾರ. ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡುವಂತ ಶಕ್ತಿ ನಮ್ಮ ಶಾಸಕರು ಕೊಡ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸಾಧ್ಯವಾದ ಬದುಕನ್ನ ನಮ್ಮ ಶಾಸಕರು ಮಾಡಿರ್ತಾರೆ. ಇದು ಈಗ ಇಡೀ ತಾಲೂಕು ಕುಡಿಯೋಕೆ ನೀರಿಲ್ಲ. ಈ ಸಮಯ ಕೊಟ್ರೆ ನಾವು ಶಾಶ್ವತವಾಗಿ ಇವರಿಗೆ ಕೃತಜ್ಞರಾಗಿ ನಾವು ಜೀವನ ಮಾಡ್ತೀವಿ ಸ್ವಾಮಿ. ಇಂಥ ವ್ಯಕ್ತಿ ನಮ್ಮ ಜೀವನದಲ್ಲಿ ಹುಡುಕಿರೂ ಸಿಗಲ್ಲ. ಅಂತ ಸಾಧನೆನ ಈ ಬದುಕು ಮಾಡಿದ್ದೇವೆ. ಇದೇನು ಸಾಮಾನ್ಯ ಬದುಕೇನು ಸ್ವಾಮಿ? ಅಬ್ಬಾ ವಿಚಿತ್ರವಾದ ಒಂದು ಸಾಧನೆ. ನಾನು ನೋಡೇ ಇಲ್ಲ ಇಂಥ ಬದುಕ. ವಿಶ್ವಸಂಸ್ಥೆರು ದಯಮಾಡಿ ಈ ಪುಣ್ಯಾತ್ಮನಿಗೆ ಏನಾದ್ರೂ ಒಂದು ಸನ್ಮಾನ ಮಾಡ ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ಸುಮಾರು ಇಡೀ ಹೊಳಲ್ಕೆರೆ ಕ್ಷೇತ್ರ ಇಡೀ 498 ಹಳ್ಳಿಗಳು ಫಿಲ್ಟರ್ ನೀರು ಸೀದಾ ನಮ್ಮ ಮನೆ ಬಾಗಿಲಿಗೆ ಬರ್ತವೆ ಸ್ವಾಮಿ. ಇಡೀ ಗ್ರಾಮ ಪಂಚಾಯತಿಗೆ ಇನ್ನು ₹1 ಖರ್ಚಿಲ್ಲ. ಆ ಬದುಕನ್ನ ಈ ಪುಣ್ಯಾತ್ಮ ಮಾಡಿ ತೋರಿಸಿದ್ದಾರೆ. ಮಾನ್ಯ ಡಾಕ್ಟರ್ ಚಂದ್ರಪ್ಪನವರಿಗೆ ನಾವು ನಮ್ಮ ಭಾಗದ ಇಡೀ ಸಮೂಹ ಕೃತಜ್ಞತೆ ಸಲ್ಲಿಸಬೇಕಂತ. ಇಂದು ವಾಳಿ ವಿಳಾಸ ಸಾಗರಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಮತದಾರರನ್ನು ಕರ್ಕೊಂಡು ಇವತ್ತು ಏನು 367 ಕೋಟಿಯ ಪ್ರಾಜೆಕ್ಟ್ ಅನ್ನು ಈ 3 ವರ್ಷದಿಂದ ಸನ್ಮಾನ್ಯ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಂತ ಸಮಯದಲ್ಲಿ ನಮ್ಮ ಶಾಸಕರು 367 ಕೋಟಿ ಅನುದಾನ ತಂದು ಇಲ್ಲಿಂದ ಆಲಿನಹಳ್ಳಿಯಿಂದ ಗಟ್ಟಿ ಹೊಸಳ್ಳಿಗೆ ಡಂಪ್ ಮಾಡಿ, ಅಲ್ಲಿಂದ 400 ಹಳ್ಳಿಗೆ, ಹೊಳಲ್ಕೆರೆ ತಾಲೂಕಿನ 400 ಹಳ್ಳಿ ಕುಡಿಯೋ ನೀರಿನ, ಇಲ್ಲಿಂದ 50 ವರ್ಷ ಮಳೆಗಾಲ ಹೋದ್ರೂ ಸಹ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಶಾಸಕರು ಮಾಡಿದ್ದಾರೆ ಅಂತ ಹೇಳಿ ಇವತ್ತು ನಮ್ಮ ತಾಲೂಕಾದ್ಯಂತ ನಮ್ಮ ಕಾರ್ಯಕರ್ತನ ಕರ್ಕೊಂಡ್ಬಂದು ವೀಕ್ಷಣೆ ಮಾಡಿ, ಇದೇ ಕಾರ್ಯ ಅಲ್ಲ, ಇಡೀ ತಾಲೂಕಾದ್ಯಂತ ಪ್ರತಿ ಒಂದು ಇಲಾಖೆಯಲ್ಲಿ ಯಾವುದೇ ಇಲಾಖೆ ಈಗ ಅಪ್ರಭದ್ರದ್ದು ಆಗಸ್ಟ್ ತಿಂಗಳಿಗೆ ಏನಾದರೂ ಮಾಡಿ ಕೆರೆಗೆ ನೀರು ಬಿಡ್ತು ಅಂತ ಹೇಳಿದ್ದಾರೆ. ಕುಡಿಯೋ ನೀರಿನ ಶಾಶ್ವತವಾಗಿ ಮಾಡಿದ್ದಾರೆ. ಇನ್ನೂ ಅನೇಕ ಕೆಲಸಗಳು ಮಾಡ್ತಾರೆ ಅಂತ ಹೇಳಿ ಇದೇ ತಾನೇ ನೀವು ಜಾಗ್ವಾಲ್ ವೀಕ್ಷಣೆಗೆ ನಮ್ಮ ಕಾರ್ಯಕರ್ತ ತಂಡ, ಪೂರ್ತಿ ಹೊಳಲ್ಕೆರೆ ಕಾರ್ಯಕರ್ತ ತಂಡ ವೀಕ್ಷಣೆ ಬಂತು. ನಾನು ಹೇಳಿದಿಷ್ಟೇ, ಇಡೀ 212 ಹಳ್ಳಿಗಳ ಜೊತೆ ಸೇರಿ ಟೌನಿಗೆ ಪೂರ್ಣ ಪ್ರಮಾಣದಲ್ಲಿ ಅಟ್ಟು ಟೈಮಲ್ಲಿ ಕುಡಿಯೋ ನೀರಿನ ಶುದ್ಧ ನೀರಿನ ಯೋಜನೆ ಸಾಹೇಬರು ಮಾಡಿದ್ದಾರೆ. ಸುಮಾರು ಇಂಥ ಸರ್ಕಾರದಲ್ಲಿ ಇಂಥ ಯೋಜನೆಯಲ್ಲಿ 367 ಕೋಟಿ ಅನುದಾನ ತಂದು ಈ ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರಕ್ಕೆ ಹಾಕಿದ್ದಾರೆ. ನಾನು ಏನೇ ಇಷ್ಟಪಡ್ತೀನಿ ಮಾಧ್ಯಮದವರಿಗೆ ತಮ್ಮಲ್ಲಿ ಅಂದ್ರೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಚಂದ್ರಣ್ಣ ಡಾಕ್ಟರ್ ಅಂತ ಪದವಿ ತಗೊಂಡ್ರು. ಡಾಕ್ಟರ್ ಅಂದ್ರೆ ಹೆಂಗ್ ತಗೊಂಡ್ರು? ರಸ್ತೆಗಳನ್ನ ಮಾಡಿ ಡಾಕ್ಟರ್, ರಸ್ತೆ ರಾಜ ಚಂದ್ರಣ್ಣ ಅಂತ ಬಿರುತ್ತ ಅಂದ್ರು. ಡಾಕ್ಟರ್ ಅಂತ ಯಾಕೆ ಪದವಿ ಕೊಟ್ರು? ಅವರ ಸೋಷಿಯಲ್ ಸರ್ವಿಸು, ಸಾಮಾಜಿಕ ಸೇವೆ, ರಸ್ತೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಇವನ್ನೆಲ್ಲ ನೋಡಿ ಮಾನ್ಯ ಕುವೆಂಪು ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಎಂಬ ಬಿರುದನ್ನು ಮಾನ್ಯ ಶಾಸಕರಿಗೆ ಬಿರುದು ಕೊಟ್ರು. ಈಗ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈಗ ಭಗೀರಥ ಚಂದ್ರಪ್ಪ ಅನ್ನೋದು ಒಂದು ಬಿರುದನ್ನ ಸಮೇತ ಅವ್ರಿಗೆ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಹೊಳಲ್ಕೆರೆ ತಾಲೂಕಿಗೆ ಇದು ಒಂದು ಐತಿಹಾಸಿಕವಾದಂತ ಒಂದು ಯೋಜನೆ. ಈ ಯೋಜನೆಗೆ 367 ಕೋಟಿ ರೂಪಾಯಿ ಹಣವನ್ನ ಮಂಜೂರು ಮಾಡಿಸಿ ಕೇವಲ 4 ತಿಂಗಳೊಳಗೆ ಏನು ಮಂಜೂರಾಗಿರ್ತಕ್ಕಂಥ 367 ಕೋಟಿ ಹಣದಲ್ಲೇ ಈ ಪ್ರಾಜೆಕ್ಟ್ ಅನ್ನು ಮುಗಿಸಿರ್ತಕ್ಕಂಥದ್ದು. ನಾವು ನಿಂತಿರ್ತಕ್ಕಂಥ ಸ್ಥಳದಿಂದ 100 ಅಡಿ ನೀರಿದೆ, ಆಳ 100 ಅಡಿ ಆಳ ಇದೆ. ಅದ್ರ ಕೆಳಗೆ 45 ಅಡಿ ಪೈಪ್ ಪಿಲ್ಲರ್ ಹಾಕಿದ್ವಿ ನೀರಿನೊಳಗೆ.
ಅದು 45 ಅಡಿ ನೀರಿರ್ತಕ್ಕಂಥದ್ದು 100 ಅಡಿ, ಅದ್ರ ಮೇಲೆ 30 ಅಡಿ, 175 ಅಡಿ ಎತ್ತರ ಪಿಲ್ಲರ್ ಹಾಕಿ ಯೋಜನೆ ಮಾಡಿರೋದು. ಡ್ಯಾಮ್ಗೆ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ. ಯಾಕೆ ನಾನು ಇದನ್ನ ಐಡೆಂಟಿಫಿಕೇಶನ್ ಮಾಡಿದಂದ್ರೆ, ನಮ್ಗೆ 60-50 ವರ್ಷ ನೀರು ಹೋದ್ರು ಕೂಡ 40 ಅಡಿಯಿಂದ ಕೆಳಗಡೆ 60 ಅಡಿ ನೀರು ಬೆಡ್ ಸ್ಟೋರೇಜ್ ಇರುತ್ತೆ. ಆ ನೀರನ್ನ ನಾನು ಉಪಯೋಗಿಸ್ಕೋಬೋದಂತ ಆ ಕಾಲದಲ್ಲಿ ನಾನು ಆಲೋಚನೆ ಮಾಡಿದ್ದೆ. ಇವತ್ತು ನಮಗೆ ಅಪ್ಪರ್ ಭದ್ರದಿಂದ ನೀರು ಬರ್ತವೆ, ಸಾಸವಳ್ಳಿ ಅಂತ ನೀರಾವರಿಯಿಂದ ಬರ್ತವೆ, ನಮ್ಮ ಇದರಿಂದ ಎತ್ತಿನಹೊಳೆಯಿಂದ ಬರ್ತವೆ. ಹಾಗಾಗಿ ಯಾವತ್ತೂ ನೀರು ಕಡಿಮೆ ಆಗಲ್ಲ. ಇಲ್ಲಿಂದ 25 ಅಡಿ ದೂರದಲ್ಲಿ ಹಾಲಿಹಳ್ಳಿ ಹತ್ರ ನಾವು ಟ್ಯಾಂಕ್ ಕಟ್ಟಿದ್ವಿ. ಅಲ್ಲಿ ಫಿಲ್ಟರ್ ಮಾಡಿ ಆ ಫಿಲ್ಟರ್ ನೀರನ್ನ ನಮ್ಮ ಗಟ್ಟಿ ಹೊಸಳ್ಳಿ ಗುಡ್ಡಕ್ಕೆ ಬಿಡ್ತೀವಿ. ಅದು ಪ್ರದೇಶ ಎತ್ತರದಾಗಿರ್ತಕ್ಕಂಥ ಪ್ರದೇಶ. ಇಡೀ ತಾಲೂಕಿಗೆ ಅಲ್ಲಿಂದ ಗ್ರಾವಿಟಿನಲ್ಲಿ ಹೋಗ್ತಕ್ಕಂಥ ವಾತಾವರಣವನ್ನು ಮಾಡಿ ಅಲ್ಲಿ 25 ಕಿಲೋಮೀಟರ್ ಇದು, ಅದೊಂದು 13 ಕಿಲೋಮೀಟರ್ ಲಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅಲ್ಲಿಂದ ಪೂರ್ತಿ ಬಂಡೆಬೊಮ್ಮನಹಳ್ಳಿ ಅಂದ್ರೆ ಇಲ್ಲಿ 150 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಂಡೆಬೊಮ್ಮನಹಳ್ಳಿವರೆಗೂ ನಾವು ನೀರು ಕೊಡ್ಬೇಕಂತ ಯೋಜನೆ ಮಾಡಿರ್ತಕ್ಕಂಥದ್ದು. ಒಟ್ಟು ತಾಲೂಕಿಗೆ 625 ಕಿಲೋಮೀಟರ್ ಪೈಪ್ ಲೈನ್ ಮಾಡಿದ್ವಿ. ಈ ಯೋಜನೆ 2052 ಪಾಪ್ಯುಲೇಷನ್ ನನ್ನ ಗಮನದಲ್ಲಿ ಇಟ್ಕೊಂಡು ನಾನು ಮಾಡಿರ್ತಕ್ಕಂಥ ಯೋಜನೆ. ಇನ್ನು 25 ವರ್ಷ ಕುಡಿಯೋ ನೀರಿನ ಸಮಸ್ಯೆ ಆಗದಂತ ರೀತಿಯಲ್ಲಿ ಯೋಜನೆ 52 ಇಸ್ವಿವರೆಗೂ ಪಾಪ್ಯುಲೇಷನ್ ಇಟ್ಕೊಂಡು ಮಾಡಿದ್ದೀನಿ. ಇದು ನಿರಂತರವಾದಂತ ಯೋಜನೆ. ಇಲ್ಲಿಂದ 3 ಪಂಪ್ ಇಟ್ಟಿದ್ವಿ. ಒಂದು ಪಂಪು ಯಾವಾಗಲೂ ರೆಡಿ ಇರ್ತಕ್ಕಂಥ ಪಂಪು, ಇನ್ನೆರಡು ಯಾವಾಗಲೂ ಸ್ಟಾರ್ಟ್ ಮಾಡ್ತೀವಿ. ಒಂದು ಪಂಪು ಏನಾದ್ರು ಕೆಟ್ಟ ಮಿಸ್ಟೇಕ್ ಆದ್ರೆ ಇನ್ನೊಂದು ಪಂಪ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಪೂರ್ತಿ ಅಲ್ಲಿ ನೀರು ಉಕ್ತಕ್ಕಂಥ ಕೆಲಸ ಮಾಡಿದ್ವಿ. ಮೊನ್ನೆ ನಾವು ಟ್ರಯಲ್ ರನ್ ಮಾಡಿ ಒಂದು ಪಂಪ್ ಮಾತ್ರ ಸ್ಟಾರ್ಟ್ ಮಾಡಿದ್ದು. ಇನ್ನು 2 ಪಂಪ್ ಸ್ಟಾರ್ಟ್ ಮಾಡಿದ್ರೆ ಇನ್ನು ಅದ್ಭುತವಾದಂತ ನೀರು ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈ ರೀತಿ ನಮ್ಮ ಜನಸಂಖ್ಯೆ ಆಧಾರ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಏನು 367 ಕೋಟಿ ಪ್ರಾಜೆಕ್ಟ್ ಇತ್ತು, ಅಷ್ಟೇ ಹಣದಲ್ಲಿ ನಾವು ಯೋಜನೆ ಮುಗಿಸಿರ್ತಕ್ಕಂಥದ್ದು. ಇವೆಲ್ಲ ನೋಡ್ತೀರಾ, ಪ್ರಾಜೆಕ್ಟ್ ಕಾಸ್ಟು 5,500 ಕೋಟಿ ಇತ್ತು ಅಪರ ಭದ್ರದ್ದು, ಇವತ್ತು 24,000 ಕೋಟಿ ಐತೆ. ಎವ್ರಿ ಇಯರ್ ನಾವು ಬಿಟ್ಟಂಗೆಲ್ಲ ಎಸ್ಆರ್ ರೇಟ್ ಜಾಸ್ತಿ ಆಗಿ ಆ ಪ್ರಾಜೆಕ್ಟ್ ನಿಂತೋಗ್ತದೆ. ಅದಕ್ಕೋಸ್ಕರ ನಾನು ಬಹಳ ಸಡನ್ ಆಗಿ, ಬಹಳ ಸೀರಿಯಸ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಇಷ್ಟು ದೊಡ್ಡ ಸ್ಕೀಮು ಬಹಳ ಶಾರ್ಟ್ ಪೀರಿಯಡ್ ನಲ್ಲಿ ಮುಗಿಸ್ತಕ್ಕಂಥ ಕೆಲಸ ಬಹಳ ಜವಾಬ್ದಾರಿ ತಗೊಂಡು ಮಾಡಿದ್ವಿ. ಹಾಗಾಗಿ ಇನ್ನು ಸುಮಾರು ಈಗ 2052ವರೆಗೂ ನಮ್ಮ ಕ್ಷೇತ್ರದ ಪುಣ್ಯಾತ್ಮರು ನಮ್ಗೇನು ಬಹಳ 3 ಸಾರಿ 5 ಸಾರಿ MLA ಮಾಡಿದ್ದಾರೆ, ಅವ್ರು ತೊಂದರೆ ಆಗದಂತ ರೀತಿ ಯೋಜನೆ ಮಾಡಿದ್ವಿ. ಇನ್ನು ಹಲವಾರು ಯೋಜನೆಗಳು ಇರ್ತವೆ. ಇನ್ನು 2 ವರ್ಷದೊಳಗೆ ಸಮರ್ಪಕವಾದಂತ ವಿದ್ಯುತ್ ಕೊಡ್ತಕ್ಕಂಥದ್ದು, ಇಡೀ ಕ್ಷೇತ್ರಕ್ಕೆ ಕೆರೆ ನೀರು ತುಂಬಿಸ್ತಕ್ಕಂಥ ಯೋಜನೆ. ಇಡೀ ಕ್ಷೇತ್ರದಲ್ಲಿ ಯಾವ ಹಳ್ಳಿಗೂ ಕೂಡ ರಸ್ತೆ ಇಲ್ಲದಂತ ರೀತಿಯಲ್ಲಿ ಎಲ್ಲ ರಸ್ತೆಗಳು ಮಾಡ್ತಕ್ಕಂಥದ್ದು, ಕುಡಿಯೋ ನೀರು ಕೊಡ್ತಕ್ಕಂಥದ್ದು, ವಿದ್ಯುತ್ ಶಕ್ತಿ ಕೊಡ್ತಕ್ಕಂಥದ್ದು, ಕೆರೆ ತುಂಬಿಸ್ತಕ್ಕಂಥದ್ದು, ಇವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಮ್ಮವು. ಈಗ 17 ಕಡೆ 66/11 KVದು 17 ಪವರ್ ಸ್ಟೇಷನ್ಗಳನ್ನ ಕಟ್ಟತಕ್ಕಂಥ ಕೆಲಸ ಮಾಡಿದ್ವಿ. ಚಿಕ್ಕಜಾರದ ಕ್ವಾರ್ಟರ್ ಹತ್ರ ಸುಮಾರು 300 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಇನ್ನು ತಿಂಗಳೊಳಗೆ ಟೆಂಡರ್ ಮುಗಿಸ್ತೇನೆ, ಆದರೂ ಕೂಡ ನಿಮ್ಮನ್ನೆಲ್ಲ ಕರೆಸಿ ಉದ್ಘಾಟನೆ ಮಾಡ್ತೀವಿ. ಅಂತ ಯೋಜನೆ ಕೂಡ ಮಾಡಿರ್ತಕ್ಕಂಥ ರೈತರಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ನಮ್ಮ ಅಧಿಕಾರದವರು ಸಿಕ್ಕಿರ್ತಕ್ಕಂಥ ಇದು ನಮ್ಮ ಜನರ ಒಂದು ಭಾಗ್ಯ.